ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ರೇಷನ್ ಕಾರ್ಡ್ ಅಂದರೆ BPL ಕಾರ್ಡ್ ಯಾರ್ಯಾರ ಹತ್ರ ಇದ್ದರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಹಾಗೆ ಸರ್ಕಾರ ಕೂಡ ಎಲ್ಲರಿಗೂ 15 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತುಂಬ ಕನ್ಫ್ಯೂಸ್ ಆಗಿದ್ರಿ, ಎಲ್ಲಕ್ಕೆ ಒಳಗಾಗಿದ್ದೀರಿ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ 15 kg ಕೊಡ್ತೀವಿ ಮಾರ್ಚ್ ತಿಂಗಳಲ್ಲಿ ಅಂತ ಏನು ಕೇಳಿತು ಅದು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಕನ್ಫ್ಯೂಷನ್ ದೂರ ಆಗುತ್ತೆ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅನ್ನಭಾಗ್ಯ ಯೋಜನೆ ಅಡಿ ಬರ್ತಾ ಇರುವಂಥ ಹಣ ಏನಿತ್ತು, ಒಂದು 5 kg ಹಣ ಒಬ್ಬ ವ್ಯಕ್ತಿಗೆ ಎಷ್ಟು 170 rupees ಏನು ಹೋಗ್ತಾ ಇತ್ತು, ಅದು ಇನ್ನು ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರ ಖಾತೆಗೂ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಬರೋದಿಲ್ಲ. ಯಾಕಂದರೆ ಖುದ್ದಾಗಿ ಆಹಾರ ಇಲಾಖೆಯಿಂದನೇ ಮಾಹಿತಿ ಬಂದಿತ್ತು. ಸೊ ಇನ್ನು ಮುಂದೆ ನಾವು ಅಕ್ಕಿನೇ ವಿತರಣೆ ಮಾಡ್ತೀವಿ, ನಾವು ಹಣ ಕೊಡೋದಿಲ್ಲ, ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದರು. ಯಾವಾಗ ಹೇಳಿದರು? ಫೆಬ್ರವರಿ ಮಂತಲ್ಲೇ ಹೇಳಿದರು. ಫೆಬ್ರವರಿ ಮಂತಿಂದನೇ ಅಕ್ಕಿನ ಕೊಡ್ತೀವಿ ಅಂತ ಕೂಡ ಹೇಳಿದರು. ಸೊ ಆದರೆ ತುಂಬ ಕಾರಣಾಂತರಗಳಿಂದ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಅಷ್ಟೇ ಕೊಡ್ತು ಹೊರತಾಗಿ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿರೋ 5 kg ಅಕ್ಕಿ ಹಣ ಕೊಡಲಿಲ್ಲ. ಈ ಕಡೆ ಹಣನೂ ಕೊಡಲಿಲ್ಲ, ಈ ಕಡೆ ಅಕ್ಕಿನೂ ಕೊಡಲಿಲ್ಲ. ಸೊ ಹೀಗಾಗಿ ನಮ್ಮ ಜನ ಫೆಬ್ರವರಿ ಮಂತಿಂದನೂ ಅಮೌಂಟೇ ಕೊಡ್ತಾರೇನೋ, ಅದಕ್ಕೆ ನಮಗೆ 5 kg ಅಕ್ಕಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರದಿಂದ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆಮೇಲೆ ನಮ್ಮ ಸರ್ಕಾರದಿಂದ ಬೇರೆ ಅನೌನ್ಸ್ ಬಂತಲ್ವಾ, ಮಾರ್ಚ್ ತಿಂಗಳಲ್ಲಿ ಒಬ್ಬರಿಗೆ 15 kg ಅಕ್ಕಿ ಕೊಡ್ತೀವಿ ಅಂತ. ಇನ್ನು ಮುಂದೆ 15 kg ಅಕ್ಕಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗಿದ್ರು. ಯಾಕೆ ಎತ್ತ ಅಂತ ಹೇಳ್ಬಿಟ್ಟು 15 kg ಅಕ್ಕಿ ಕೊಡ್ತಿತ್ತು ಅಂತ ಹೇಳಿತ್ತಲ್ವಾ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇವಾಗ ನಿಮಗೆ ಜಾನ್ವರಿವರೆಗೂ ಅನ್ನಭಾಗ್ಯ ಯೋಜನೆ ಹಣನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ಡ್ಯೂ ಇರಲಿ ಅಥವಾ ನಮಗಿನ್ನೂ ಬಂದೇ ಇಲ್ಲ ಅನ್ನೋರು ಎಷ್ಟು ತುಂಬ ಜನ ಇದ್ದೀರಾ, ಅವ್ರಿಗಿನ್ನು ಮುಂದೆ ಬರೋದಿಲ್ಲ ಹಣ ಯಾವುದೇ ಕಾರಣಕ್ಕೂ. ಯಾಕಂದರೆ ಆಲ್ರೆಡಿ ಆಹಾರ ಇಲಾಖೆ ನಾವು ಇಷ್ಟು ತಿಂಗಳು ಹಣನೂ ಎಲ್ಲರ ಖಾತೆಗೆ ಕಳಿಸಿದ್ದೀವಿ, ಇನ್ನು ಮುಂದೆ ಯಾರಿಗೂ ಹಣ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅಪ್ಡೇಟ್ನ ಕೊಟ್ಟಿದೆ ಸರ್ಕಾರಕ್ಕಂತಲೇ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ಕೆಲವು ತಿಂಗಳದ್ದು ಕೂಡ ಬಾಕಿ ಇದೆ ಅನ್ನಭಾಗ್ಯ ಯೋಜನೆದು, ಬಟ್ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಇಲ್ಲ, ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಇನ್ನೇನು ಜನವರಿ ತಿಂಗಳವರೆಗೂ ನಾವು ಅಕ್ಕಿ ಹಣ ಬಿಡುಗಡೆ ಮಾಡಿದ್ದೀವಿ. ಫೆಬ್ರವರಿ ತಿಂಗಳಿಂದ ಏನು ನಾವು ಅಕ್ಕಿ ವಿತರಣೆ ಮಾಡ್ತೀವಿ ಅಂತ ಆಹಾರ ಇಲಾಖೆ ಏನು ಮಾಹಿತಿ ಕೊಟ್ಟಿತ್ತು ಅದ್ರ ತಕ್ಕಂಗೆ ಅಕ್ಕಿನ ಕೊಟ್ಟಿರಲಿಲ್ಲ ಫೆಬ್ರವರಿ ತಿಂಗಳಲ್ಲಿ. ಅದಕ್ಕೆ ಅವ್ರು ಹೇಳಿದ್ದು 15 kg ಅಕ್ಕಿ ಕೊಡ್ತೀವಿ ನಾವು ಇನ್ನು ಮುಂದೆ ಅಂತ ಮಾರ್ಚ್ ತಿಂಗಳಲ್ಲಿ ಅಂತ ಹೇಳಿದರು. ಜನಗಳೇನು ಅಂದ್ಕೊಂಡ್ಬಿಟ್ಟಿದ್ರು, ಇನ್ನು ಪ್ರತಿ ತಿಂಗಳೂ 15 kg ಅಕ್ಕಿ ಕೊಡ್ತಾರೆ ಅಂತ. ಅಲ್ಲ, ಫೆಬ್ರವರಿ ತಿಂಗಳಲ್ಲಿ ಏನು ಅಕ್ಕಿ ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಲ್ವಾ, ಬರೀ ಕೇಂದ್ರ ಸರ್ಕಾರದ ಮಾತ್ರ ನಿಮಗೆ 5 kg ಅಕ್ಕಿ. ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ಬರೀ 5 kg ಅಕ್ಕಿ ಹಣ, ಅದು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಕೊಟ್ಟಿರಲಿಲ್ಲ. ಈ ಕಡೆ ಹಣನೂ ಇಲ್ಲ, ಅಕ್ಕಿನೂ ಇಲ್ಲ ಅಲ್ವಾ. ಅದಕ್ಕೆ ರಾಜ್ಯ ಸರ್ಕಾರ ಏನು ಹೇಳಿತ್ತು, ಮುಂಬರುವ ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕೇಂದ್ರ ಸರ್ಕಾರದ 5 kg ಅಕ್ಕಿ, ರಾಜ್ಯ ಸರ್ಕಾರದ್ದು ಕೂಡ 5 kg ಅಕ್ಕಿ, ಅದು ಮಾರ್ಚ್ ತಿಂಗಳದು 10 kg ಆಯ್ತಲ್ವಾ. ಇನ್ನು ಫೆಬ್ರವರಿ ತಿಂಗಳದಲ್ಲೂ ಕೊಡಬೇಕಲ್ವಾ, ಈ ಕಡೆ ಹಣ ಅಂತೂ ಕೊಡೋದಿಲ್ಲ ಅಂತ ಖಡಖಂಡಿತವಾಗೂ ಆಹಾರ ಇಲಾಖೆ ತಿಳಿಸಿದೆ. ಸೊ ಅಕ್ಕಿ ಕೊಡಬೇಕಾಗಿರೋದು ಮಾರ್ಚ್ ತಿಂಗಳಲ್ಲಿ ಕೊಡ್ತೀವಿ, ಫೆಬ್ರವರಿಗೆ ಏನು ಕೊಡಬೇಕಾಗಿರೋದು ಕೊಟ್ಟಿರಲಿಲ್ಲ ಅಲ್ವಾ. ಸೊ ಆ ಅಕ್ಕಿ 5 kg ಮಾರ್ಚ್ ತಿಂಗಳಲ್ಲಿ ಟೋಟಲ್ ರಾಜ್ಯ ಸರ್ಕಾರದ್ದೇ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ, ಕೇಂದ್ರ ಸರ್ಕಾರದ 5 kg ಅಕ್ಕಿ, 15 kg ಅಕ್ಕಿ ಒಬ್ಬ ವ್ಯಕ್ತಿಗೆ ಮಾರ್ಚ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಂತ ಪ್ರತಿ ತಿಂಗಳು ಕೊಡ್ತಾರೆ ಅಂತ ತಿಳ್ಕೊಬೇಡಿ, ಜಸ್ಟ್ ಅದು ಒಂದೇ ತಿಂಗಳಷ್ಟೇ. ಇನ್ನು ಮಾರ್ಚ್ ತಿಂಗಳಿಂದ 15 kg ಅಕ್ಕಿ ಕೊಟ್ಟರು ಅಂದರೆ ಮುಂಬರುವ ಏಪ್ರಿಲ್ ತಿಂಗಳಲ್ಲಿ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ ಅಷ್ಟೇ ಕೊಡೋದು. ಪ್ರತಿ ತಿಂಗಳೂ ಕೇಂದ್ರ ಸರ್ಕಾರದ 5 kg ಅಕ್ಕಿ, ರಾಜ್ಯ ಸರ್ಕಾರದ 5 kg ಅಕ್ಕಿ, 10 kg ಅಕ್ಕಿನ ಕೊಡ್ತಾರೆ. ಸೊ ಇದೇ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ, ಇನ್ನು ಮುಂದೆ 15 kg ಅಕ್ಕಿ ಕೊಡ್ತಾರಾ, ಯಾಕೆ ಏನು ಅಂತ ತುಂಬ ಜನ ಗೊಂದಲಕ್ಕೆ ಒಳಗಾಗಿದ್ರು ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಗೊಂದಲ ಬಗೆಹರಿತು ಅಂತ ಭಾವಿಸ್ತೀನಿ. ಸೊ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಅತಿ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿದಂಗೆ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನಿಮಗೆ ಇನ್ನೂ ಯಾವುದಾದ್ರೂ ವಿಷಯದ ಬಗ್ಗೆ, ಗೌರ್ಮೆಂಟ್ ಜಾಬು ಸ್ಕೀಮ್ಸ್ ಯಾವುದ್ರ ಬಗ್ಗೆ ಆದರೂ ನಿಮಗೆ ಅರ್ಧಂಬರ್ಧ ಮಾಹಿತಿ ಗೊತ್ತಿದ್ದು, ನಿಮಗೆ ಯಾವುದ್ರ ಬಗ್ಗೆ ಆದರೂ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ಅದ್ರ ಡೀಟೇಲ್ಸ್ ವಿಡಿಯೋನ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.